ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಮಾರ್ನಿಂಗ್ ಎದ್ದು ಟಿಫಿನ್ಗೆ ದೋಸೆ ಮಾಡ್ತಾ ಇದ್ದೆ. ಊರಿಂದ ಅವಾಗಷ್ಟೇ ಮಾಡಿರೋ ಬೆಣ್ಣೆ ಕೊಟ್ಟು ಕಳಿಸಿದ್ರು ನಮ್ಮತ್ತೆ. ಸೊ ಬಿಸಿ ಬಿಸಿ ದೋಸೆಗೆ ಬೆಣ್ಣೆ ಹಚ್ಕೊಂಡು ತಿಂತಾ ಇದ್ರೆ ಸ್ವರ್ಗನೇ ಇರುತ್ತೆ. ತುಂಬ ದಿನ ಆಗಿತ್ತು ವಿಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ಬೇರೆ ಊರಿಗೆಲ್ಲ ಇರೋದ್ರಿಂದ ಟೈಮೇ ಕೊಡೋಕ್ಕಾಗಲಿಲ್ಲ. ನಿಧಿ ಆಲ್ರೆಡಿ ಎದ್ದಿದ್ಲು, ಟಿಫಿನ್ ಮಾಡ್ಸೋಕಿತ್ತು ಅವಳಿಗೆ. ಇಲ್ಲಿ ನೀವು ನೋಡ್ತಾ ಇರೋದು ನನ್ನ ಫ್ರೆಂಡ್ನ ಮೀಟ್ ಆಗೋಣ ಅಂತ ನಾನು ಬಂದಿರೋದು. ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಬಂದಿದ್ದೆ. ಅದಾದ್ಮೇಲೆ ಇವತ್ತು ಮಂಗಳವಾರ ಇತ್ತು. ಸೊ ಮಂಗಳವಾರ ಅಂದ್ರೆ ಗಣೇಶನ್ಗೆ ಸ್ವಲ್ಪ ಪೂಜೆ ಮಾಡೋದಿತ್ತು. ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಳ್ಳೋದು ಏನೋ ಒಂಥರ ಸಮಾಧಾನ. ಇದಾದ್ಮೇಲೆ ಹೇಗೋ ಹುಬ್ಳಿಗೆ ಬಂದಿದ್ವಿ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ವಿ. ಇಲ್ಲಿ ನಾವು ಬಂದಿರೋದು ಹುಬ್ಳಿಯ ಫೇಮಸ್ ಮಾರ್ಕೆಟ್ ದುರ್ಗದ ಬೈಲು ಅಂತ. ಮಾರ್ಕೆಟ್ ಏನೋ ತುಂಬ ಚೆನ್ನಾಗಿತ್ತು, ಆದರೆ ಈ ಮಕ್ಕಳನ್ನ ಕರ್ಕೊಂಡು ಬಿಸಿಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಏನೂ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮಕ್ಕಳನ್ನ ಮನೇಲಿ ಬಿಟ್ಟು ಮತ್ತೆ ರಿಟರ್ನ್ ಶಾಪಿಂಗ್ ಬಂದ್ವಿ. ನೆಕ್ಸ್ಟ್ ನಾವು ಬಂದಿರೋದು ಮಿಸ್ಟರ್ DIY ಅಂತ ಶಾಪ್ ಇತ್ತು. ಸೊ ಇದು ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಚೆನ್ನಾಗಿರುತ್ತೆ ನೋಡು ಅಂತ. ಒಳಗಡೆ ಹೋಗಿ ನೋಡ್ತಾ ಇದ್ವಿ. ಇಲ್ಲಿ ಫಸ್ಟ್ ನೋಡಿರೋದು ಪೋಸ್ಚರ್ ಕರೆಕ್ಷನ್ ಅಂತ. ಇದನ್ನ ನಾನು ಆಲ್ರೆಡಿ ಅಡ್ವರ್ಟೈಸಲ್ಲೆಲ್ಲ ನೋಡಿದ್ದೆ, ಯೂಸ್ ಮಾಡಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು ಅದು. ನೆಕ್ಸ್ಟ್ ಇಲ್ಲಿ ನಾನು ಸ್ಟಿಕ್ಕಿ ನೋಟ್ಸ್ ಹುಡುಕ್ತಾ ಇದ್ದೆ. ಅಂದರೆ ಏನಾದರೂ ನೆನಪಾದರೆ ಸಡನ್ನಾಗಿ ಬರೆದ್ಬಿಟ್ಟು ಗೋಡೆಗೆ ಇಲ್ಲ ಫ್ರಿಜ್ಗೆ ಏನಾದರೂ ಹಾಕ್ಬೋದು. ತುಂಬ ಮರಿತಾ ಇರ್ತೀನಿ ಈ ಮಧ್ಯೆ, ಅದಕ್ಕೆ ಸ್ಟಿಕ್ಕಿ ನೋಟ್ ಯೂಸ್ ಆಗುತ್ತೆ. ಸಡನ್ನಾಗಿ ಬರೆದ್ಬಿಟ್ಟು ಮುಂದೆ ಹಾಕಿದರೆ ನೆನಪಾಗ್ತಾ ಇರುತ್ತೆ ಅಂತ. ನೆಕ್ಸ್ಟು ಹುಡುಗಿರ್ದಿರತ್ತಲ್ಲ ಕ್ಲಿಪ್ಸ್, ಅದು ಇದು ಎಲ್ಲ ಚೆನ್ನಾಗೇ ಇತ್ತು ಕಲೆಕ್ಷನ್ ಎಲ್ಲ. ಶಾಪ್ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಗಿಫ್ಟ್ ರ್ಯಾಪಿಂಗ್ ಬಾಕ್ಸಸ್ ಎಲ್ಲ ಇತ್ತು ಇಲ್ಲಿ. ನನಗೆ ಸ್ವಲ್ಪ ಇಷ್ಟ ಆಯಿತು ಶಾಪ್. ಏನೇನು ಡಿಫ್ರೆಂಟ್ ಆಗಿರೋ ಐಟಮ್ಸ್ ಎಲ್ಲ ಇತ್ತು. ಒಂದಿಷ್ಟು ಐಟಮ್ಸ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಫ್ಲವರ್ ಪಾಟ್ ಥರ ಇಲ್ಲ ಶೋ ಐಟಮ್ ಥರ ಇಡೋಕ್ಕೂ ತುಂಬ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಗಾರ್ಡನಿಂಗ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿನೇ ಇತ್ತು, ಆದರೆ ಎಲ್ಲೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಫ್ಲವರ್ಸ್ ಎಲ್ಲ ನೋಡಿದರೆ ತುಂಬಾ ಇಷ್ಟ ಆಗ್ತಾ ಇತ್ತು, ಡಿಫ್ರೆಂಟ್ ಆಗಿತ್ತು.
ಆದರೆ ಇದೆಲ್ಲ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಮಾಡಿದರೆ ಟ್ರೀಸ್ಲಿಂದನೇ ಮಾಡಬೇಕು ಅಂತ ಐಡಿಯಾ. ಇದು ನೋಡೋಕೆ ತುಂಬ ಚೆನ್ನಾಗಿತ್ತು, ಅಂದರೆ ಒರಿಜಿನಲ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಐಡಿಯಾ. ಇಲ್ಲಿ ನೆಕ್ಸ್ಟು ಇದು ಕಲರ್ ಸ್ಟೋನ್ಸ್ ಎಲ್ಲ ಇತ್ತು. ಇಲ್ಲಿ ನಾನು ಅನ್ಕೊಳ್ತಾ ಇದ್ದೆ ನಿಧಿಗೆ ಇದು ಸೆನ್ಸರಿ ವರ್ಕ್ಗೆ ಹೆಲ್ಪ್ ಆಗುತ್ತೆ, ಸ್ಟೋನ್ಸ್ ಎಲ್ಲ ಚೆನ್ನಾಗಿದೆ ಅಂತ. ನೆಕ್ಸ್ಟು ಇಲ್ಲಿ ನೋಡಿ, ಗೊತ್ತಿಲ್ಲ ನನಗಿದ್ರ ಬಗ್ಗೆ ಐಡಿಯಾ ಇಲ್ವೋ ಅಥವಾ ನನಗಿದು ಹೊಸದು ಅನ್ನಿಸ್ತು. ತುಂಬಾ ಕಾಮಿಡಿ ಅನಿಸಿರೋದೇನೆಂದರೆ, ನಾನು ಅಂದ್ಕೊಂಡೆ ಇದು ನ್ಯೂ ಬಾರ್ನ್ ಬೇಬೀಸು ಡ್ರೆಸ್ಸಸ್ ಇರ್ಬೋದೇನೋ, ತುಂಬ ಚಿಕ್ಕದಿದೆ ಅಲ್ಲ, ನ್ಯೂ ಬಾರ್ನ್ ಇರ್ಬೋದೇನೋ ಅಂತ ಸುಮ್ಮನಾಗಿದ್ದೆ. ಆಮೇಲೆ ಸ್ವಲ್ಪ ಡೀಪಾಗಿ ನೋಡಿದಾಗ ಗೊತ್ತಾಯಿತು ಇದು ಟಾಮಿ ಡ್ರೆಸ್ಸು, ಆ ಪೆಟ್ಟದೆಲ್ಲ ಡ್ರೆಸ್ ಇರುತ್ತಲ್ಲ ಅದು ಅಂತ ಗೊತ್ತಾಯಿತು. ಸಖತ್ ಕಾಮಿಡಿ ಆಗಿತ್ತು ಇದಂತೂ. ಅಂದರೆ ನಂಗೆ ಐಡಿಯಾ ಇರಲಿಲ್ಲ ಪೆಟ್ ಐಟಮ್ಸ್ ಎಲ್ಲ ಇಲ್ಲಿ ಇರುತ್ತೇನೋ ಅಂತ. ನಾನು ನಿಜ ನ್ಯೂ ಬಾರ್ನ್ ಡ್ರೆಸ್ಸಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಇದೆಲ್ಲ ಟಾಮಿದು, ಅಂದರೆ ಪೆಟ್ ಡ್ರೆಸ್ಸಸ್ಸು ಎಲ್ಲ ಇತ್ತು ಅಂತ. ಅದಂತೂ ಕಾಮಿಡಿ ಆಗಿತ್ತು. ಮತ್ತು ಇಲ್ಲಿ ಪುಟಾಣಿ ಐಟಮ್ಸ್ ಎಲ್ಲ ಇತ್ತು. ಗಾರ್ಡನಿಂಗ್ ಅಂತ ಹೇಳಿದ್ನಲ್ವ, ಅದಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ಚಿಕ್ಕದು ಎಲ್ಲ ಇತ್ತು ಐಟಮ್ಸ್ ಇಲ್ಲಿ. ಶಾಪ್ ಸ್ವಲ್ಪ ಡಿಫ್ರೆಂಟೇ ಅನ್ನಿಸ್ತು ನನಗೆ. ಆಲ್ಮೋಸ್ಟ್ ಎಲ್ಲ ಥರ ಐಟಮ್ಸು ಕವರ್ ಆಗಿತ್ತು ಇದರಲ್ಲಿ. ನೆಕ್ಸ್ಟು ಇಲ್ಲಿ ಒಂದು ಬ್ಯಾಗ್ ನೋಡಿದೆ, ಇದು ಮಾತ್ರ ನನಗೆ ಯಾಕೋ ಸಖತ್ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು ಈ ಬ್ಯಾಗು. ಹೇಗಿದೆ ಅಂತ ಹೇಳಿ. ಅದಾದಮೇಲೆ ಬಿಲ್ಲಿಂಗ್ ಕೌಂಟರ್ಗೆ ಬಂದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಪ್ರತಿಯೊಂದು ಐಟಮ್ ಮೇಲೂ 20% ಆಫ್ ಇರುತ್ತೆ ಅಂತ. ಸೊ ಇದು ಗೊತ್ತಾಗಿ ಇನ್ನೊಂದು ರೌಂಡ್ ಶಾಪಿಂಗ್ ಮಾಡಿದ್ವಿ. ಚೆನ್ನಾಗಿತ್ತು ಐಟಮ್ಸ್ ಏನೋ. ಈ ಶಾಪ್ ಎಲ್ಲಾದರೂ ಇದ್ದರೆ ವಿಸಿಟ್ ಮಾಡಿ. ಅಂದರೆ ಇದು ಅಡ್ವರ್ಟೈಸ್ ಅಂತ ಏನೂ ಅಲ್ಲ, ನನಗೆ ಯಾಕೋ ಈ ಶಾಪ್ ಇಷ್ಟ ಆಯಿತು. ಅಂದರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರುತ್ತೆ ಮತ್ತು ಸ್ವಲ್ಪ ಆಫರ್ ಕೂಡ ಇತ್ತು, ಹಾಗಾಗಿ. ಇಲ್ಲಿ ನೆಕ್ಸ್ಟು ಸ್ವಲ್ಪ ಬಟ್ಟೆ ಶಾಪಿಂಗ್ ಅಂತ ಬಂದ್ವಿ. ಹೆಣ್ಮಕ್ಳಿಗೆ ಕ್ಯೂಟಾಗಿ ತುಂಬ ಚೆನ್ನಾಗಿ ಫ್ರಾಕ್ ಎಲ್ಲ ಇರುತ್ತೆ, ಎಷ್ಟು ತಗೊಂಡ್ರೂ ಕಡಿಮೆನೇ ಅನ್ನಿಸ್ತಾ ಇರುತ್ತೆ. ಆದರೆ ಈ ಸರ್ತಿ ಯಾಕೋ ಕಲೆಕ್ಷನ್ಗಳು ಯಾವುದು ಜಾಸ್ತಿ ಇರಲಿಲ್ಲ, ಹಳೇದೇ ಇತ್ತು ಇನ್ನು. ಅದಾದಮೇಲೆ ನಮ್ಮ ಸೆಕ್ಷನ್ಗೆ ಸ್ವಲ್ಪ ಬಟ್ಟೆ ನೋಡೋಣ ಅಂತ ಬಂದ್ವಿ. ಡ್ರೆಸ್ಸಸ್ ಏನೋ ಕಲರ್ಫುಲ್ ಆಗಿತ್ತು, ಆದರೆ ನನ್ನ ಸೈಜ್ ಯಾವುದು ಸಿಗ್ತಾ ಇರಲಿಲ್ಲ. ನೋಡೋಣ, ಅರೌಂಡ್ 1000 ರೂಪಾಯಿ ಒಳಗಡೆನೆ ಶಾಪಿಂಗ್ ಮಾಡೋಣ, ಬಜೆಟ್ ಫ್ರೆಂಡ್ಲಿ ಆಗಿರಲಿ ಅಂತ ಹೋಗಿದ್ವಿ. ಆದರೆ ಅದು 1000 ಹೋಗಿ ಒಂದು 4000 ಆಗೇ ಹೋಯಿತು. ಅದಾದಮೇಲೆ ಸ್ವಲ್ಪ ಫೋಟೋನೇ ತಗೊಂಡಿರಲಿಲ್ಲ, ತುಂಬ ದಿನ ಆಗಿತ್ತು. ಅಕ್ಕನ ಜೊತೆ ಒಂದು ಫೋಟೋ ತಗೊಳ್ತಾ ಇದ್ದೆ. ಮುಂಚೆ ಎಲ್ಲ ಮಾಲ್ಸ್ ಎಲ್ಲ ನೋಡಬೇಕು ಅಂತ ಅಂದರೆ ಬೆಂಗಳೂರಿಗೆ ಹೋಗಬೇಕಿತ್ತು. ಇವಾಗ ಎಲ್ಲ ಥರ ಮಾಲ್ಸು ನಮ್ಮ ಹುಬ್ಬಳ್ಳಿಯಲ್ಲಿನೇ ಆಗಿದೆ. ತುಂಬ ಖುಷಿ ಆಗುತ್ತೆ ನಮ್ಮ ಹುಬ್ಬಳ್ಳಿ ನೋಡೋಕ್ಕೆ. ಆಲ್ರೆಡಿ ಲೇಟ್ ಆಗಿತ್ತು, ನಿತಿನ್ ಬೇರೆ ಮನೇಲಿ ಬಿಟ್ಟು ಬಂದಿದ್ವಿ.
ಆನ್ ದ ವೇ ಹೋಗ್ತಾ ರೋಲ್ಸ್ ತಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಅಲ್ಲಿನೂ ತುಂಬ ರಶ್ಶೇ ಇತ್ತು. ಸ್ವಲ್ಪ ವೇಟ್ ಮಾಡಿ ತಗೊಂಡು ಕೊನೆಗೆ ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ನಿಮಗೆ ಏನಾದರೂ ಇದು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.